ಅಜ್ಜಿ ನೀವು ನೋಡ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಯಾಕಮ್ಮಿ? ಇನ್ನೇನಜ್ಜಿ, ನಿಮ್ಮ ಅಮ್ಮಗ ನೋಡಿ ಇವಳು ಯಾವಳನೋ ಕಟ್ಕೊಂಡ ಬಂದ್ಬಿಟ್ಟು ನಮ್ಮ ರಾಧಕ್ಕ ಎಷ್ಟು ಒಳ್ಳೆಳಾಗಿದ್ಲು. ಅವಳನ್ನ ಬಿಟ್ಬಿಟ್ಟು ಇವಳನ್ನ ಯಾವಳನೋ ಬಂದ್ಬಿಟ್ಟು ಕಟ್ಕೊಬಿಟ್ಟವನೆ. ಸುಮ್ಕೇನೆ ಬಂದು ಕಟ್ಕೊಬಿಟ್ಟು ಈಗ ನೋಡಿದ್ರೆ ಅವಳೆಲ್ಲ ಕೆಲಸನೂ ನಿಮ್ಮ ಅಮ್ಮಗುಂತಾಗೆ ಏನೇ ಮಾಡಿಸ್ತಾವಳಲ್ಲ. ಅದೇ ನಂಗೆ ಗುರ್ತೋಗೋದು ಅಂದ್ರೆ ನನ್ನ ಮೊಮ್ಮಗ ಬೆಳಿಗ್ಗೆ ಕಸ ಗುಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ನಲ್ಲ, ನೋಡ್ಬಿಟ್ಟು ಹೊಟ್ಟೆ ಉರಿತಾಯ್ತು ನನಗೆ. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ನನಗೆ. ಅಜ್ಜಿ, ನೀವು ನಿಮ್ಮ ಪವರ್ನ ತೋರಿಸ್ಬೇಕು ಅವಳಿಗೆ. ನೀವು ಇವಾಗ ಅತ್ತೆ ಸ್ಥಾನದಾಗ ಇದ್ದೀರಾ, ನೀವು ತೋರಿಸ್ಬೇಕು. ನೀವು ಏನಮ್ಮಿ ಯೋನ್ ತೋರಿಸ್ಬೇಕು ಹೇಳು? ಮನೆಯಾಳಿ ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿಲಿ ಹೊರೆ ಮಾಡಕ್ಕಿಲಿ ನನ್ನ ಮೊಮ್ಮಗನತ್ರ ಕೆಲಸ ಮಾಡಿಸ್ಕೊಂಡು ತಿಂತವಳಲ್ಲ, ಅವಳಿನ ಎಂತ ಬಿಟ್ಟೊಳಿರ್ಬೇಡ. ಎಣ್ಣು ಕುಲಕ್ಕೆ ಅವಮಾನ. ನೀವು ಹಿಂಗೆ ಸೈಲೆಂಟ್ ಆಗಿದ್ದೀರಲ್ಲ ಜಿ, ಅದಕ್ಕೆ ನೀ ಅವಳು ವೈಲೆಂಟ್ ಆಗ್ಬಿಟ್ಟು ಗಂಡು ನಾಕೊಂಡು ರುಬ್ತಿರೋದು. ಈಗ ಏನು ಮಾಡುವಂತೀಯ? ಬುದ್ಧಿ ಕಲ್ಸಜ್ಜಿ. ಅವಳನ್ನ ಯಾಕೆ ಸುಮ್ಕೆ ಬಿಟ್ಟಿದ್ಯಾ ನೇತ್ರಿ? ಇವಾಗ ಯಾರ ಮನೆ ಆದ್ರೇನೋ ಇವಾಗ ಅವಳೇನಿಯ ಕರ್ಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆನಾಗ ಮಡಿಕೊಳ್ಳೋದು ಬಿಟ್ಬಿಟ್ಟು ಈ ಮನೆನಾಗ ಇಟ್ಕೊಂಡಿದ್ದೀರಾ. ಪರವಾಗಿಲ್ಲ, ನಿಮ್ಮ ಅಮ್ಮಗುಂತ ಕಸ ಗುಡಿಸಿ ಪಾತ್ರೆ ತೊಳ್ಬಿಟ್ಟು ಅಡುಗೆ ಮಾಡಿಸ್ಕೊಂಡು ಕೂತ್ಕೊಳ್ಳೋದು ಇಂಥ ಕೆಲಸ ಮಾಡಿದ್ರೆ ನಿಮ್ಮ ವಂಶಕ್ಕೆ ಮಾನ ಮರೋದಿ ಹೋಗಕ್ಕಿಲ್ವಾ? ಊನಮ್ಮಿ, ನಾನು ಬಾಯಿ ಮುಚ್ಕೊಂಡಿರೋದಕ್ಕೆ ನೀ ಅವಳು ದೌಲತ್ ಶಾನೆ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಅಜ್ಜಿ, ನಿನ್ನ ವರ್ಷನ ತೋರ್ಸವಳಿಗೆ. ನಿಮ್ಮ ಅಮ್ಮಗ ಕಸ ಗುಡಿಸೋದು ಪಾತ್ರೆ ತೊಳೆದು ಮಾಡ್ತಾ ಇದ್ರೆ ಮಾನ ಮರುವದಿ ಹೋಗೋದು ನಿಮ್ದೇನೆ. ನೀವು ಇವಾಗ ಅವಳನ್ನ ಬಗ್ಗಿಸ್ತಿಲ್ಲ ಅಂತಂದ್ರೆ ಇಡೀ ಜೀವಮಾನದಾಗ ಎಲ್ಲನೂ ನಿಮ್ಮ ಅಮ್ಮಗ ಮುಸುರೆ ತಿಕ್ಕೊಂಡು ಈ ನಮ್ಮನೆಗೆ ಬಿದ್ದಿರ್ಬೇಕಾಯ್ತದೆ. ನಾನೇನು ಈ ಮನೆ ಸೊಸೆ, ಮುಂದಿನ ಯಜಮಾನಿ, ರಾಣಿ ಥರ ಇರ್ತೀನಿ ನಾನು. ಯೋಚನೆ ಮಾಡಿ, ರಾಣಿ ಮಹಾರಾಣಿ ಥರ ಇರ್ತೀನಿ. ಆದರೆ ನಿಮ್ಮ ಅಮ್ಮಗ ಭಿಕ್ಷೆ ಥರ ಇರ್ತಾನೆ, ಮನೆಯಳಿಯಾಗಿರ್ತಾನೆ. ಯೋಚನೆ ಮಾಡಿ ನೋಡಿ. ಆ ಮನೆಯಾಳಿಗೆ ಮಾಡ್ತೀನಿ ಸರಿಯಾಗಿ. ನನ್ನ ಮೊಮ್ಮಗುಂತ ಕೆಲಸ ಮಾಡಿಸ್ಕೊಂಡು ಏನು ಆಟ ಆಡ್ಕೊಂಡು ಕುಂದ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋಳು ನನ್ನ ಮೊಮ್ಮಗುನ ಏನಕ್ಕೆ ಮದುವೆ ಮಾಡ್ಕೋಬೇಕಿತ್ತು? ಲೋಪಾರ್ ಮನೆಯಾಳಿ, ಅವಳನ್ನ ಬಿಟ್ಬಿಟ್ಟೆನ ನಾನು? ಅದನ್ನೇ ಹೇಳಿದ್ದು, ಬಿಡ್ಬ್ಯಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ನಿಜವಾಗೂ ಬಿಡ್ಬ್ಯಾಡ್ರಿ ನೀವು. ನಡೀರಿ, ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡ್ರಿ. ಇರು ಮಾಡ್ತೀನಿ. ನೇತ್ರ, ನಿನ್ ಗೊತ್ತಾ? ನಂಗೆ ಅದೇನೋ ಫಿಟ್ಟಿಂಗ್ ಇಕ್ಕಲಿಲ್ಲ ಅಂತಂದರೆ ನೆಮ್ಮದಿನೇನಿಯಾ ಇಲ್ಲ. ಅಲ್ಲ, ಈ ಮನೆಯಾಗ ನಾನು ಕೆಲಸ ಮಾಡ್ತೀನಿ, ಈ ನೇತ್ರ ಮಾತ್ರ ಪಾರ್ಲರ್ಗೆ ಹೋಗ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡು ನನ್ನ ಹತ್ರನೇ ದೌಲತ್ ತೋರಿಸ್ತಾಳೆ. ಇವಳಿಗೆ ಉರ್ಸಕ್ಕೆ ಸರಿಯಾಗಿ ಹಾಕೊಂಡು ರುಬ್ಬಕ್ಕೆ ಒಳ್ಳೆ ಟೈಮು. ಈಗ ಈ ವಜ್ಜಿಗೆ ಫಿಟ್ಟಿಂಗ್ ಇಕ್ಕಿದ್ದೀನಲ್ಲ, ಈ ವಜ್ಜಿ ಹೋಗಿ ಸರಿಯಾಗಿ ಮಹಾ ಮಂಗಳಾರತಿ ಮಾಡೇ ಮಾಡ್ತದೆ. ನೋಡೋಣ. ಹೊಡಿತಾರ? ಹೋಗಿ ನೋಡ್ಲಾ? ಇರು. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಲೋ ಮೊಮ್ಮಗ್ನೆ, ಏನಜ್ಜಿ? ಎಷ್ಟು ಕಿತ ಹೇಳ್ಬೇಕಲ್ಲ ನಿಂಗೆ? ನಮ್ಮ ಮನೆ ಮಾನ ಮರುವಾದಿ ಕಳಿಬೇಡ. ಹಿಂಗೆಲ್ಲ ಕಸ ಗುಡಿಸಿ ಮುಸ್ರೆ ತಿಕ್ಬಿಟ್ಟು ನಮ್ಮ ವಂಶದ ಮರುವಾದಿ ಕಳಿಬೇಡ ಅಂತ ನಿಂಗೆ 100 ಕಿತ ಹೇಳಿದ್ದೀನಿ. ಆದ್ರೂ ಮಾನ ಮರುವಾದಿ ಎಲ್ಲ ಬಿಟ್ಬಿಟ್ಟು ಕಸ ಗುಡಿಸ್ಕೊಂಡು ಕಂಡರ ಮನೆ ಕಸ ಗುಡಿಸ್ಕೊಂಡು ಬಿದ್ದಿಯಲ್ವೇನ್ಲ? 500 ಕಿತ ಹೇಳ್ತೀನಿ ನಿನಗೆ. ಬ್ಯಾಡ 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 ಅಂತ ಹೇಳ್ಬಿಟ್ಟು. ಯಾಕ್ಲ ಕಸ ಗುಡಿಸ್ತಾ ಇದೀಯ ನೀನು? ಯಾಕಂದ್ರೆ ಅವ್ರ ಹೆಂಡತಿ ಕಸ ಗುಡಿಸಲ್ವಲ್ಲ ಅಜ್ಜಿ, ಅದಕ್ಕೆ. ಅಜ್ಜಿ ಹಂಗಲ್ಲಜ್ಜಿ, ನಾನು ಹೆಂಡತಿಗೆ ಸಹಾಯ ಮಾಡಲಿ ಅಂತ. ಮುಚ್ಚಲ, ನಾಳೆ ಯಾಕೆ ನನ್ನ ಮಗನ ತಗೊಬಿಡ್ಬೋದು? ಎಂಡ್ರನ್ನ ಮನೆಗೆ ಇಕ್ಕೊಂಡು ನಿಂದೇನ್ಲ ನಿಂದು ಯೋಗ್ಯತೆ? ಯಾಕ್ಲ ಹಿಂಗೆ ಆಡ್ತಾ ಇದೀಯ ಮೂದೇವಿ ನನ್ನ ಮಗನ ನೀನು? ತಲೆಗೆಲೆ ಕೆಟ್ಟೋಗ್ಬಿಟ್ಟೈತಲ್ಲ ನಿಂಗೆ. ಇದು ಯಾಕ್ಲ ಹಿಂಗೆ ಪರ್ಕೆ ಹಿಡ್ಕೊಂಡು ಕುಂತಿದೀಯ ನೀನು? ಎಲ್ಲ ತಲೆಗೆಲೆ ಕೆಟ್ಬಿಟ್ಟು ಕ್ಯಾರ ಹಿಡ್ಬಿಟ್ಟೈತಲ್ಲ ನಿನಗೆ. ಬಿಸಾಕ ಪರ್ಕೆನ ಕರಿಲ್ಲ ನೀನು? ಎಂಡ್ರು ಮನೆಯಲ್ಲಿನ ಕರಿಲ್ಲ ನೇತ್ರಿನ? ಅವಳಿಗೆ ಹೇಳ್ತೀನಿ ಸರಿಯಾಗಿ. ಅಜ್ಜಿ ಸುಮ್ಕಿರಜ್ಜಿ, ನಾನಿರೋದು ಅವಳ ಮನೆಗೆ. ಸುಮ್ಕಿರಜ್ಜಿ. ನೇತ್ರಿ, ನೇತ್ರಿ ಬಾರೆ ಇಲ್ಲಿ, ಬಾರೆ. ಅಯ್ಯೋ ಅಜ್ಜಿ, ನೀ ಸುಮ್ಕಿರಜ್ಜಿ. ನನ್ನ ಸಂಸಾರ ಏನು ಉದ್ಧಾರ ಮಾಡಕ್ ಬಂದಿದ್ಯಾ ಇಲ್ಲ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ಯಾ ಹೇಳು? ಸುಮ್ಕಿರ್ಲಾ ಮೂದೇವಿ, ಸುಮ್ಕಿರ್ಲಾ. ನಿಂಗೆ ಏನು ಗೊತ್ತಾಯ್ತದ ನಿಂಗೆ? ಲೋಪಾರನ್ ತಗೊಬಿಟ್ಟು ಬಂದು ನೀ ಸುಮ್ಕಿರು, ನಾನು ಮಾತಾಡ್ತೀನಿ ಆ ನೇತ್ರಿ ಹತ್ರ. ಏನಜ್ಜಿ, ಇದು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಜೋರಾಗಿ ಹೋಗ್ತಾ ಇದೆಯಲ್ಲ. ಲೇ ಮನ್ಯಾಳಿ, ನನ್ನ ಮೊಮ್ಮಗುನ ಮದುವೆ ಮಾಡ್ಕೊಬಿಟ್ಟು ನೀನು ಅವನೇನು ಕೆಲಸದಾಳು ಅಂತ ಮದುವೆ ಮಾಡ್ಕೊಬಿಟ್ಟೇನೆ. ಇಲ್ಲ ಅಂದ್ರೆ ನನ್ನ ಮೊಮ್ಮಗುನೇ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟೇನೆ ನೀನು. ಹಲೋ, ಏನೋ ಮಾತಾಡಬೇಡಿ, ನೀವು ಸುಮ್ಮನೆ ಇರಿ. ಯಾಕೆ ಏನೋ ಮಾತಾಡ್ತಾ ಇದ್ದೀರಾ? ನೋಡಿ, ನೀವು ಈ ಮನೆಗೆ ಇರೋದೇನೇ ಹೆಚ್ಚು ಅಂಥದ್ರಲ್ಲಿ ಹೆಂಗೆ ಮಾತಾಡ್ತಾ ಇದ್ದೀರಾ? ಲೇ ಏನು ಅಂತ ಇದೀಯಾ? ನನ್ನ ಮೊಮ್ಮಗ ಕಣ್ಲೆ 1.5 ಎಕರೆ ಜಮೀನು ಕೊಟ್ಟಿದ್ದೀನಿ, ನನ್ನ ಗಂಡು ಸಂಪಾದನೆ ಮಾಡಿರೋ ಆಸ್ತಿಯ. ಅಂಥದ್ರಾಗ ನೀನು ಏನು ಎತ್ತ ಅಂತ ಕೇಳ್ತಿದ್ದೀಯ ನೀನು? ನನಗೆಲ್ಲ ಅಧಿಕಾರನೂ ಐತೆ ನೋಡು. ಊರಾಗೆಲ್ಲನೂ ನನ್ನ ಮೊಮ್ಮಗನ ಬಗ್ಗೆ ಹೆಂಗೆಂಗೋ ಮಾತಾಡ್ತಾವ್ರೆ. ನನ್ನ ಮೊಮ್ಮಗ ಕಸ ಗುಡಿಸ್ತಾನೆ, ನನ್ನ ಮೊಮ್ಮಗ ಪಾತ್ರೆ ತೊಳಿತಾನೆ, ನನ್ನ ಮೊಮ್ಮಗ ನಿಮ್ಮ ಮನೆ ಕೆಲಸ ಎಲ್ಲ ಮಾಡ್ತಾನೆ, ಕೆಲಸದಾಳು ಅಂತ ಹೇಳ್ಬಿಟ್ಟು ಇಡೀ ಮನೆಗೆ ಎಲ್ಲರೂ ಮಾತಾಡ್ತಾವ್ರೆ. ಕೆಲಸದಾಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಇದೆಲ್ಲನೂ ಸರಿ, ಕೆಲಸದಾಳು ಅಂತ ಮಾತಾಡ್ತಿರೋದು. ನೀನೇನು ಎರೆ ಮಾಡೋಕ್ಕೆ ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಡೇನೆ ನೀನು? ಅಜ್ಜಿ, ನೀನೇನಜ್ಜಿ ಹಿಂಗೆ ಮಾತಾಡ್ತಾ ಇದೆಯಾ? ಅವ್ರು ಗುಡಿಸಿದ್ರೆ ನಿನ್ಗೇನು ಕಷ್ಟ? ಯೋಲಾ ಬಿಲಾಲಿ, ಮತ್ತು ಗಂಡ ಅಂತ ಹೇಳ್ಬಿಟ್ಟು ಏನಕ್ಕೆ ಮದುವೆ ಮಾಡ್ಕೊಂಡಿದ್ದೀಯ ನನ್ನ ಮೊಮ್ಮಗುನ ಮನೆ ಕೆಲಸದವ್ರು ಮಾಡ್ಕೊಂಡಿದ್ಯಲ್ವ ನೀನು? ಅಯ್ಯಪ್ಪ, ಲೇ ಮುದ್ಕಿ, ಇದು ಯಾಕೆ ಹಿಂಗೆ ಹೊಡಿತಾ ಇದೆಯಾ? ಮುದ್ಕಿ ಅಂತೀಯನೆ? ಮುದ್ಕಿ? ಅಯ್ಯಪ್ಪ, ಅಯ್ಯೋ ರೀ, ನೋಡ್ ಬರ್ರಿ ಹೆಂಗ್ ಹೊಡಿತಾವಳಿ ಅಜ್ಜಿ. ಅಯ್ಯೋ ಅಜ್ಜಿ, ನನ್ನ ಹೆಂಡತಿನ ಯಾಕೆ ಅಜ್ಜಿ ಬಡಿತಾ ಇದೆಯಾ? ಮುಚ್ಕೊಂಡಿರಲೇ, ನಿನಗಂತೂ ಹೆಂಡತಿನ ಬಡಿಯಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕೆ ನಾನೇನು ಇಕ್ಕೊಂಡು ರುಬ್ತಾ ಇದ್ದೀನಿ. ಯಪ್ಪ, ಅಯ್ಯರಿ ಬಿಡಿಸ್ ಬರ್ರಿ ಇಲ್ಲಿ. ಹೆಂಗ್ ಹೊಡಿತಾಳಿ ಮುದುಕಿರಿ?
ಏನೇ ಅನ್ಕೊಂಡಿದ್ದೀಗ ನೀನು? ನನ್ನ ಮೊಮ್ಮಗುಂತ ಕೆಲಸ ಮಾಡ್ಸಕ್ಕೆ ಅಂತ ಮದುವೆ ಮಾಡ್ಕೊಂಡೇನೆ. ನನ್ನ ಮೊಮ್ಮಗನಿಗೆ ನಾನು ಕೆಲಸ ದಾಳು ಅಂತ ಅನ್ಕೊಬಿಟ್ಟೇನೆ. ನಮ್ಮ ವಂಶದ ಮಾನ ಮರುವಾದಿ ಎಲ್ಲನೂ ಬೀದಿನ ಗರಾಜ್ ಆಗ್ತಾ ಇದೆಯಲ್ಲೇ. ನೀನೇ ಕಸ ಗುಡಿಸ್ಬೇಕು, ನೀನೇ ಮುಸ್ರು ತಿಕ್ಬೇಕು. ನನ್ನ ಮೊಮ್ಮಗಂಗೆ ಹೇಳಂಗಿದ್ರೆ ನನ್ನ ಮೊಮ್ಮಗ ಯಾಕೆ ನಿಮ್ಮನೆಗಿರ್ಬೇಕು? ನನ್ನ ಮೊಮ್ಮಗನ ಕರ್ಕೊಂಡು ನಾನು ಹೊಂಟೋಯ್ತೀನಿ. ಹಬ್ಬ ರಾಧಾ ದೇವ್ರವಳು. ಆ ರಾಧನ್ ಬಿಟ್ಬಿಟ್ಟು ನಿನ್ನಿಂದ ಬಂದಿದ್ದಕ್ಕೆ ನನ್ನ ಮಗನ ಕೆಲಸದಾಳು ಮಾಡ್ಕೊಂಡಿದ್ಯಾ? ಯಪ್ಪ ರೀ, ನಿಮ್ಮ ಅಜ್ಜಿ ಹೊಡಿತಾ ಇದ್ರು ನಿಂತ್ಕೊಂಡು ನೋಡ್ತಾ ಇದ್ರಲ್ವೇನ್ರಿ? ಬಂದು ನನ್ನ ಕಾಪಾಡ್ರಿ. ಅಜ್ಜಿ ಬುಡಜ್ಜಿ, ಯಾಕಜ್ಜಿ ಹೊಡಿತಾ ಇದೆಯಾ ನನ್ನ ಹೆಂಡತಿನ? ಏನೇ ಹೇಳಜ್ಜಿ, ವಂಶದ ಮಾನ ಮರ್ಯಾದೆ ಕಳೀತಾರೆ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ? ವಂಶದ ಮಾನ ಮರುವಾದಿ ಎಲ್ಲನೂ 3 ಕಾಸು ಕರಾಜ್ ಹಾಕ್ಬೇಕಾದ್ರೆ ನಾ ಸುಮ್ಮನೆ ನಿಂತ್ಕೊಂಡು ನೋಡಕ್ಕಾಯ್ತದ ಕಣಜ್ಜಿ? ನೀನ್ ಪಾಪ ಸರಿಯಾಗೇ ಮಾಡ್ತಾ ಇದೀಯಾ. ಏನೇ ಹೇಳಿ ಅಣ್ಣ, ನೀವು ವಂಶದ ಮಾನ ಮರುವಾದಿ ಎಲ್ಲನೂ ಹರಾಜ್ ಹಾಕಬಾರ್ದು. ಲೇ ಪ್ರಿಯಾ, ನೀನೆ ತಾನೇ ಹೇಳಿದ್ದು ಮನೆ ಕೆಲಸ ಎಲ್ಲ ನೀನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು? ಅಯ್ಯೋ ಅಣ್ಣ, ನಾನೇ ಮಾಡ್ಬೇಕು ನೀನೇ ಮಾಡ್ಬೇಕು ಅಂತ ಏನಿಲ್ಲ. ನಾನು ನನ್ನ ಗಂಡನ ತಗನ ಮಾಡಿಸ್ಬೋದು, ನೀನು ನೆಂಟಿ ತಗನ ಮಾಡಿಸ್ಬೋದು, ಹೆಂಗ್ ಬೇಕಾದ್ರೂ ಮಾಡಿಸ್ಬೋದು. ಅದೆಲ್ಲ ನಿನ್ನ ಮೇಲೆ ನಿರ್ಧಾರ ಆಗಿರ್ತದೆ ಅಷ್ಟೇನಿಯಾ. ನ್ಯಾಯ ಅಂದ್ರೆ ನ್ಯಾಯ, ನಮ್ಮ ಅಜ್ಜಿ ನ್ಯಾಯ. ಅವಳಿಗೆ ಅರ್ಥ ಆಗಿರಷ್ಟು ಇವಳಿಗೆ ಅರ್ಥ ಆಗಿಲ್ಲ ಅಲ್ವೇನ್ಲ ಇವಳಿಗೆ? ಅಜ್ಜಿ ನಿನ್ಗೆ ಏನ್ ಬಂದೈತೆ ಅಜ್ಜಿ ದೊಡ್ಡರೋಗ ನಿನ್ಗೆ? ಯಾಕಜ್ಜಿ ಹಿಂಗೆ ಅವಳನ್ನ ಬುಡಜ್ಜಿ? ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಬ ಮಗನೆ, ನಿಂಗೇನು ಗೊತ್ತಾಗಕ್ಕಿಲ್ಲ ನೋಡು, ನಿನ್ಗೇನು ಗೊತ್ತಾಗಕ್ಕಿಲ್ಲ. ನೀನ್ ಅಮಾಯಕ ಅಂತ ನೀಯ ಹಿಂಗೆಲ್ಲಂದ್ರೆ ಇವಳು ಆಟ ಆಡಿಸ್ತಿರೋದು. ಇವಳು ಗುಡ್ ಸುಸ್ತೀನಿ ನೋಡು ಕಸ್ವಾ, ಅವಾಗ ಮುಚ್ಕೊಂಡು ಸುಮ್ಮನಾಯ್ತಾಳೆ. ಯವ್ವಾ, ಈ ಮುದುಕಿ ಕಟ ನಮ್ಮನೆಗೆ ಬಂದು ನನ್ನೇ ಹಾಕೊಂಡು ರುಬ್ತಾವಳಲ್ಲ. ಬಾರೆ ಗುಡಿಸ್ ಬಾರೆ ಕಸನ. ಏನೇ ಮಕ್ಕ ನೋಡ್ಕೊಂಡು ಆ ಕಡೆ ಈ ಕಡೆ ನಿಂತ್ಕೊಬಿಟ್ಟಿದ್ರೆ ಸುಮ್ಮನೆ ಬಿಟ್ಬಿಡ್ತೀನ? ಗುಡಿಸ್ ಬಾರೆ. ಅಜ್ಜಿ, ಇದನ್ನೇ ನಿನ್ ಮನೆ ಅಂತ ಅನ್ಕೊಬಿಟ್ಟಿದ್ಯಾ? ಇದು ನನ್ನ ಮನೆ ಲೇ. ನನ್ನ ಮೊಮ್ಮಗ ಎಲ್ಲೋನು ಅದೇ ನನ್ನ ಮೊಮ್ಮಗನ ಮನೆಯಲ್ಲೇ. ಶಾನೆ ಓವರಾಗಿ ಮಾತಾಡಕ್ ಬರ್ಬೇಡ ನೀನು. ನನ್ನ ಮೊಮ್ಮಗನ ನಿನ್ನ ಮನೆ ಕೆಲಸದವ್ನು ಮಾಡ್ಕೊಂಡ್ರೆ ಅದು ಹೆಂಗೆ ಮಾಡ್ಕೊಂಡೆ ನೀನು? ನೀನೇ ಬಾ ಮುಸುರು ತಿಕ್ಕಿವಂತ ಮನೆಯಾಗೆ ಏನು ಅನ್ಕೊಂಡ್ಬಿಟ್ಟಿದ್ದೀಗ ನೀನು? ಲೋ ಮೊಮ್ಮಗನೆ ನಡಿಲ ಈ ಕಿತ್ತೋಗಿಗಳ ಜೊತೆ ಯಾಕೆ ಇರ್ತೀಯ? ನಿಂತಾಗ ಮುಸುರು ತಿಕ್ಕಿಸ್ತಾವಳೆ ನಡಿಲ. ನಮ್ಮ ಮನೆಯಾಗ ರಾಧವಳೆ, ರಾಧ ನಿನ್ನ ರಾಜ್ ಅಂತ ನೋಡ್ಕೊತಾಳೆ. ಇವಳ ಹತ್ರ ಎಲ್ಲ ನೀನು ಕೆಲಸ ಮಾಡೋದು? ಮೂದೇವಿ ನನ್ನ ಮಗನೆ, ನನಗೆ ಅವತ್ತೇನ ನೀನು ಇವಳು ಮದುವೆ ಮಾಡ್ಕೊಳಕ್ಕೆ ಮುಂಚೆ ನನಗೆ ಗೊತ್ತಾಗಬೇಕಿತ್ತು. ಪರ್ಕೆ ತಕೊಂಡು ನಿಂಗೆ ಪೂಜೆ ಮಾಡ್ತಾ ಇದ್ದೆ. ಅಲ್ಲಿ ಕಬ್ಬಿಯ ಬರ್ಸಿ ನನ್ನ ಮಗನೆ, ಇವಳು ಮನೆ ಮುಸುರು ತಿಕ್ಕಕ್ಕೆ ಬರ್ತಿದ್ದೀಗ ನೀನು? ಅವತ್ತಿಂದ ಹೇಳ್ತಾನೆ ಇದೀನಿ ಬ್ಯಾಡ ಕಣ್ಲ ಅಂದ್ರೆ ಏನೋ ಒಂದಿನ ಮಾಡ್ತಾನೆ 2 ದಿನ ಮಾಡ್ತಾನೆ ಅಂತಂದ್ರೆ ಪರ್ಮನೆಂಟಾಗಿ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀಗಲ್ಲ ನೀನು? ಲೇ, ನಿನಗೆ ನನ್ನ ಮೊಮ್ಮಗ ಒಬ್ಬನೇ ಇರ್ಬೋದು. ನನ್ನ ಮೊಮ್ಮಗಂಗೆ ರಾಧಾ ಅವಳೆ ಫೋನಾಗಿ ಕರೆದೆ ಅಂದ್ರೆ ಹಿಂಗೆ ಒಳ ಬಂದ್ಬಿಡ್ತಾಳೆ. ನನ್ನ ಮೊಮ್ಮಗುನ ರಾಜ್ ಅಂತ ನೋಡ್ಕೊತಾಳೆ ಗೊತ್ತೇನೆ? ಕಸ ಗುಡಿಸ್ತೀಯ ನನ್ನ ಮೊಮ್ಮಗನ ಹತ್ರ? ಮುಸುರು ತಿಕ್ಕಿಸ್ತೀಯ ನನ್ನ ಮೊಮ್ಮಗನ ತಗ? ನಿನ್ನ ಮನೆ ಯಾರು ನಿನ್ನ ಮಾಡಿಕ ಬೇಡ ಅಂದರೇರು? ನನ್ನ ಮೊಮ್ಮಗನ ಕರ್ಕೊಂಡು ನಾನು ಹೊಂಟೋಗ್ಬಿಡ್ತೀನಿ. ನೋಡು, 1.5 ಎಕರೆ ಜಮೀನು ಕೊಟ್ಟಿರೋದು ನನ್ನ ಗಂಡ ಸಂಪಾದನೆ ಮಾಡಿರೋ ಆಸ್ತಿನ ಕೊಟ್ಟಿರೋದು. ರೀ, ಇವಮ್ಮ ಏನ್ರಿ ಹಿಂಗ್ ವಟ ಅಂತ ಐತೆ? ಈ ವಜ್ಜಿಗೆ ಯಾಕೆ ಬೇಕು? ನಾನು ಹೆಂಗೋ ಚೆನ್ನಾಗಿದ್ದೀನೋ ಬೇಜಾರು ಮಾಡ್ಕೊಂಡಿದ್ದೀನೋ ಹೆಂಗನ ಇದು ನನ್ನ ಗಂಡಂತ ಕೆಲಸ ಮಾಡಿಸ್ಕೊತೀನಿ. ಅದನ್ನ ಕಟ್ಕೊಂಡು ಈ ಮುದುಕಿಗೆ ಏನ್ರಿ ಆಗ್ಬೇಕು? ಮೊದಲು ಈ ವಜ್ಜಿನ ಮನೆ ಬಿಟ್ಬಿಟ್ಟು ಕಳಿಸ್ರಿ. ಯವ್ವಾ, ಮುದುಕಿ ಅನ್ಬೇಡ್ವೆ, ಮುದ್ದೆ ತಿಂದ್ಬಿಟ್ಟು ಬೆಳೆದಿರೋ ದೇಹ ಕಣ್ಲೆ ನಂದು. ಮುದುಕಿ ಗಿದ್ಕಿ ಅಂತಂದ್ರೆ ನೀನು ಹಾಕೊಂಡು ಚಟ್ನಿ ಮಾಡಕ್ಕಿಲ್ವ ನಾನು? ನನ್ನೆಲೇ ಮುದುಕಿ ಅಂತೇನೆ ನೀನು ಕಣ್ಲೆ ಮುದುಕಿ. ನನ್ನೇ ಮುದುಕಿ ಅನ್ನೋ ಧೈರ್ಯ ಬಂದ್ಬಿಡ್ತೇನೆ ನಿನಗೆ. ಏನೇ ಮುದುಕಿ ಗಿದ್ಕಿ ಅಂತ ನೀನು ಮಾತಾಡೋದು? ಮನ್ಯಾಳಿ ನನ್ನ ಮೊಮ್ಮಗನ ಕರ್ಕೊಂಡು ಹೋಗ್ತೀನಿ, ಅದೇನು ಮಾಡ್ತೀಗೋ ಮಾಡ್ಕ. ನನ್ನ ಮೊಮ್ಮಗನ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ಲೋ ಮೊಮ್ಮಗನೆ, ನಿಂಗೆ 1.5 ಎಕರೆ ಜಮೀನು ಬೇಕಾ? ಇಲ್ಲ ಅಂತಂದ್ರೆ ಇವಳು ಬೇಕಾ? ಇವಳ ನಾನು 1.5 ಎಕರೆ ಜಮೀನು ನಾನು ಪೂರ್ತಿ ರಾಧನ್ ಕೊಟ್ಬಿಡ್ತೀನಿ ಅಷ್ಟೇನಿಯಾ. ಪಾಪ ರಾಧ ಅವಳಿಗೆ ಕೊಟ್ಬಿಡ್ತೀನಿ ಕಳ್ಳ. ನಿನ್ನಂತ ಮೂದೇವಿ ನನ್ನ ಮಗನ ಕೊಡಕ್ಕಿನವೇ ಅವಳಿಗೆ ಕೊಟ್ಬಿಡ್ತೀನಿ. ಯೋನಿಲ್ಲ ಅಂದ್ರೂ 25 30 40 45 ಲಕ್ಷ ಬರ್ತದೆ ಕಣ್ಲ 1.5 ಎಕರೆ. ದರಿದ್ರು ನನ್ನ ಮಗನೇ, ನೀನು ಕೊಡಕ್ಕಿನ ಹೋಗ್ಬಿಟ್ಟು ಅವಳಿಗೆ ಏನಿಯಾ ಕೊಡ್ತೀನಿ ನೋಡು. ನನಗೆ ಬೆಲೆ ಕೊಡ್ದಿರೋ ಜಾಗದ ನಾನು 1.5 ಎಕರೆ ಜಮೀನು ಕೊಡಕ್ಕಿಲ್ಲ ಕಣ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕ. ನಾವು ಈಗಲೇ ಏನಿಯಾ ನಿಮ್ಮ ಮನೆನಾಗೆ ಬಿಕ್ಸ್ ಎತ್ತಾ ಇದೀವಿ. ನಿನಗೂ ಗೊತ್ತು, ನಿಮ್ಮ ಅಣ್ಣ ಹೆಂಗ್ ಸಿಕ್ಕ್ರ ಹಂಗೆ ಏನಿಯಾ ಮಾತಾಡ್ತಾನೆ, ಸಿಕ್ದಂಗೆಲ್ಲ ಮಾತಾಡ್ತಾನೆ. ಹೆಂಗ್ ಸಿಕ್ಕ್ರ ಹಂಗೆ ಏನಿಯ ಕಯ್ಯ ಅಂತಾನೆ. ನೋಡು, 45 ಲಕ್ಷ ಬರ್ತದೆ ಮಾರ್ಕೊಂಡ್ರೆ ಆ ಆಸ್ತಿ ಮಾರ ಗಂಟನೂ ಹೊಸಿ ಸುಮ್ಮನೆ ಸೈಲೆಂಟ್ ಆಗಿರೋದು ಕಲ್ತ್ಕ. ಹಂಗಾರ ಎಮ್ಮೆ ಹೇಳಿದ್ದೆಲ್ಲ ಕೇಳ್ಬೇಕಾ? ಶಾನೆ ದಿನ ಅಡ್ಜಸ್ಟ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣಮ್ಮಿ. ನೋಡು, ಈ ವಜ್ಜಿನ ಮನೆಯಿಂದ ಈಚೆ ಕಡೆ ಕೊಡಿಸ್ಬೇಕು ಅಂದ್ರೆ ಆ 1.5 ಎಕರೆಯ ಮಾರಬೇಕು. ಆ 1.5 ಎಕರೆನ ಮಾರಿದ ತಕ್ಷಣ ಇವಮ್ಮನ ಮನೆಯಿಂದ ಈಚೆ ಕಡೆ ಕಕ್ಕನ 45 ಲಕ್ಷ ಬರ್ತದೆ. 45 ಲಕ್ಷದಾಗ ಮಜಾ ಮಾಡ್ಬೋದಲ್ಲ. ಆಬೇಕಿಲ್ಲ ಇವಮ್ಮ ನನ್ನ ಜಮೀನು ಅಂತ ಹೇಳ್ಬಿಟ್ಟು ಎಷ್ಟು ಮಾತಾಡಿದ್ರು ಏನು ಪ್ರಯೋಜನ ಐತೆ? ಏನೂ ಪ್ರಯೋಜನ ಇಲ್ಲ, ಎಲ್ಲ ವೇಸ್ಟ್ ಆಯ್ತದೆ. ಕೇಳು ನನ್ನ ಮಾತಾ. ಇವಾಗ ನಾನು ಏನು ಮಾಡ್ಬೇಕು ಕೇಳು? ಬರೀ ಇದೇನೇ ಆಯಿತು. ನೀನೇನೋ ದುಡಿತೀಯ, ದೊಡ್ಡದಾಗ ತೊಳ್ಳಾಗ್ತೀಯ ಅಂತ ನೀನು ಮದುವೆ ಮಾಡ್ಕೊಂಡ್ರೆ ಇದೇ ಗತಿ ನೀನು ಮಾಡೋದು ನನಗೆ. ಈಗ ಏನು ಮಾಡಬೇಕು ಅಂತ ಹೇಳು. ಏನ್ಲ ಗುಸ ಪಿಸ ನನ್ನ ಹೆಂಡತಿಗೆ ಈಗ ಅರ್ಥ ಆಗೈತಂತೆ ಅಜ್ಜಿ. ಅಯ್ಯೋ ಪಾಪ ಅಜ್ಜಿ, ನಂಗೆ ಹಂಗೆ ಅನ್ಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾವಳೆ. ಹಬ್ಬ, ಇವಾಗಾದ್ರೂ ನೇತ್ರಂಗೆ ಜೀವನ ಏನು ಅಂತ ಅರ್ಥ ಇದ್ದಲ್ಲ. ನೇತ್ರ ತಗ ಪರ್ಕೆಯ ಗುಡ್ಸು ಕಸನ ಮನ್ಯಾಳಿ ಬಾರೆ, ತಗ ಬಾರೆ ಪಾರ್ಕೆ ತಗೊಂಡು ಗುಡಿಸ್ಬಾರೆ. ಇನ್ನೊಂದ್ಕಿತ ನನ್ನ ಮೊಮ್ಮಗಂದಾಗೆ ಕೆಲಸ ಮಾಡ್ಸಕ್ಕಿಲ್ಲ ಅಂತ ಬಾಯಿ ಬಿಟ್ಬಿಟ್ಟು ಬೋಗಳೆ. ನನ್ನ ಮೊಮ್ಮಗ ಇನ್ನೊಂದ್ಕಿತ ಕೆಲಸ ಮಾಡಕ್ಕಿಲ್ಲ. ನಿಮ್ಮನೆ ಕೆಲಸ ಏನೂ ಮಾಡೋದಿಲ್ಲ, ಸರಿನಾ? ನೀನೇ ಮಾಡಬೇಕು. ನನ್ನ ಮೊಮ್ಮಗ ಕೂತ್ಕೊಂಡಿರ್ತಾನೋ ನಿಂತ್ಕೊಂಡಿರ್ತಾನೋ. ನೀನು ನನ್ನ ಮೊಮ್ಮಗ ಬೇಡ ಅಂದ್ರೆ ಹೇಳ್ಬೋದು, ಧಾರಾಳವಾಗಿ ಹೇಳ್ಬೋದು. ನಾನು ನನ್ನ ಮೊಮ್ಮಗನ ಕರ್ಕೊಂಡು ಹೋಯ್ತೀನಿ. ಇಲ್ಲ ಕಸ ಗುಡಿಸ್ತೀನಿ. ತಗಳಿ ಪರ್ಕೆ ತಗಳಿ. ಬಾ ನಿನ್ಗೋಸ್ಕರ ಅಂತ ನೀ ಪರ್ಕೆ ಹಿಡ್ಕೊಂಡಿವ್ನಿ. ಬಾ ಗುಡಿಸ್ ಬಾ. ಗುಡಿಸೆ ಕಸನ ಗುಡ್ಸು. ನಮ್ಮನೆಗೆ ಬಂದು ನನ್ನ ಹತ್ರನೇ ಆಟ ಆಡ್ತೀಯಲ್ವಾ? ನಿನಗೊಂದು ಗತಿ ಕಾಣಿಸ್ತೀನಿ. ಈ ವಜ್ಜಿಗೆ ಫಿಟ್ಟಿಂಗ್ ಇಕ್ಕಿರೋದು ನೀನೇ ಅಂತ ಅನ್ನಿಸ್ತೈತೆ. ಇಷ್ಟೆಲ್ಲ ಕಿಸಿತಿದೀಯಾ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನೀನೇನಿಯಾ. ಲೇ, ಆದಷ್ಟು ಬೇಗ ನಿನ್ನ ಮನೆಯಿಂದ ಓಡಿಸ್ತಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ನೇತ್ರನೇನಿ ಅಲ್ಲ.
ನೇತ್ರ ಅಲ್ಲ ಗೋತ್ರ ಅಂತ ಹೆಸರು ಬದಲಾಯಿಸ್ಕೋಬೇಕು ನೀನು ಅಷ್ಟೇನಿಯ. ಯಾಕಂದ್ರೆ ನಾನು ಮುಂದೆ ಗೆಲ್ಲಕ್ಕಾಗಿಲ್ಲ, ನನ್ನ ನಿನ್ನ ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇತಕ್ಕೆ ಎಲ್ಲರೆದುರು ಮಾನವಾಗಿ ಕೊನೆಗೆ ಮನೆಗೆ ಓಡುವೆ, ಈ ಪ್ರಿಯಿಂದ ಸೋಲೋಕೆ ಹಾಸಿಗೆ ನಿನಗೆ. ಲೇ ಮನಿಯಾಳಿ ಮುಚ್ಕೊಂಡು ಕಸ ಗುಡ್ಸೆ ಫಸ್ಟು. ಖುಷಿಯಾಗಿದೆ ಏಕೋ ನಿನ್ನಿಂದಲೇ, ನಾನೋಡದೆ ನಿನ್ನನು ಇರಲಾರೆನೆ. ಈ ಮನೆಯೊಳಿ ಗುಡ್ಸೆ ಗುಡ್ಸೆ ಕ್ಲೀನಾಗಿ ಗುಡಿಸ್ಬೇಕು. ಪಾತ್ರೆ ತೊಳೆಯೋದು ಅಷ್ಟೇ, ನೀನೇ ಪಾತ್ರೆ ತೊಳಿಬೇಕು, ಎಲ್ಲನೂ ಮಾಡಬೇಕು. ನನ್ನ ಮೊಮ್ಮಗಂಗೆ ಹೇಳಕ್ಕಿಲ್ಲ ತಾನೇ, ನನ್ನ ಮೊಮ್ಮಗಂಗೆ ಹೇಳಿದ್ರೆ ಅದೇ ಪರ್ಕೆ ತಗೊಂಡು ಬಾರಿಸ್ಬಿಡ್ತೀನಿ ಅಷ್ಟೇ ಏನಿಯ. ನಿಂಗೂ ಹೇಳ್ತಾ ಇದೀನಿ ಕಳ್ಳ, ನಿನಗೂ ನನ್ನ ಬಾಯಿ ಬಿಟ್ಬಿಟ್ಟು ಹೇಳ್ತಾ ಇದೀನಿ. ಇನ್ನೊಂದು ಕಿತ್ತ ನೀನು ಪರ್ಕೆ ಗಿರ್ಕೆ ತಗೊಂಡು ಕಸ ಗುಡ್ಸೋದು ನಾನು ನೋಡ್ಬಿಟ್ಟೆ ಅಂದ್ರೆ 1.5 ಎಕರೆ ಜಮೀನ ಕಿತ್ಕೊಬಿಡ್ತೀನಿ ಅಷ್ಟೇ ಏನಿಯ. ಕೊಟ್ರದೆ 1.5 ಎಕರೆ, ಅದ್ರಾಗ ಉತ್ತರ ಮಾಡಿದೆ ಅಂದ್ರೆ ಅದನ್ನು ಕಿತ್ಬಿಟ್ಟು ಲಾಭಕ್ಕೆ ಅಂತ ಹೇಳ್ಬಿಟ್ಟು ಎತ್ಕೊಬಿಡ್ತೀನಿ. ಉಸ್ಸಾರು ಗೊತ್ತಾರ ನಾನು ಏನು ಅಂತ ಹೇಳ್ಬಿಟ್ಟು. ಇಲ್ಲಜ್ಜಿ, ನಾನೇನು ಗುಡ್ಸಕ್ಕಿಲ್ಲ. ಪಾಪ ಭಾಳ ಒಳ್ಳೆ ಕಣಜ್ಜಿ, ಅವಳೇ ಗುಡಿಸ್ತಾಳೆ. ಅವಳು ಎಲೆಕ್ಷನ್ ಕೆಲಸ ಅಂತ ಹೇಳ್ಬಿಟ್ಟು ಓಡಾಡ್ತಾವಳಲ್ಲ, ಅದಕ್ಕೆ ನೀನು ಅಷ್ಟೇ ನೀನು ಎಲೆಕ್ಷನ್ ಎಲ್ಲನೂ ವ್ಯವಸ್ಥೆ. ಅವಳು ಬ್ಯುಸಿ ಅಲ್ವಾ. ಮೂದೇವಿ ನನ್ನ ಮಗನೇ, ಯಂಗ್ಸುನ ಈಚೆ ಕಡೆ ತಿರ್ಗಾಕ್ಬಿಟ್ಬಿಟ್ಟು ಈಗ ಪ್ಯೋವರ್ಸಿ ನನ್ನ ಮಗ ಒಳಗಡೆ ಕಸ ಗುಡಿಸ್ತಾನಂತೆ ಅಂತ ಇದ್ದಿದ್ರೆ ನೋಡಿಲ್ಲ. ನಿಮ್ಮ ಅಮ್ಮ ಎಲೆಕ್ಷನ್ ನಿಂತ್ಕೊಂಡು ನಿಮ್ಮ ಅಮ್ಮನ ಪರ ವಾದ ಮಾಡ್ಕೊಂಡು ನಿಮ್ಮ ಅಮ್ಮನ ಪರ ಎಲೆಕ್ಷನ್ ಓಟ್ ಕೇಳಿವಂತೆ, ಬ್ಯಾಡ ಅಂತಂದ್ರೆ ಯಾರು ನಿನಗೆ ನಡಿಲ್ಲ ಕೇಳಿವಂತೆ. ಇವಳನ್ನ ಬಿಡ್ಬಿಟ್ಟು ಮುಸ್ರು ತಿಕ್ಕಕ್ಕೆ ಬಂದಿದ್ದೀಗಲ್ಲ, ನಡಿ ನಡಿ ಅವಳು ಗುಡಿಸ್ಕೊತಾಳೆ. ನೀನು ನಿಂತ್ಕೊಂಡು ಏನು ಮಾಡ್ತೀಯಾ? ನಾನು ಆ ಕಡೆಗೆ ಹೋಗಿದ ತಕ್ಷಣ ಪರ್ಕೆ ತಗೊಂಡು ಕಸ ಗುಡಿಸ್ತೀಯಾ? ಇಲ್ಲಜ್ಜಿ. ಹಬ್ಬ, ಈಗ ಹೊಸಿ ಸಮಾಧಾನ ಆಯ್ತು ನನಗಂತೂ. ಇಲ್ಲ ಅಂದಿದ್ರೆ ಎಷ್ಟು ಬೇಜಾರಾಯ್ತಿತ್ತು. ಈಗ ಹೊಸಿ ಸಮಾಧಾನ ನನಗಂತೂ. ಇವಳೇ ಗುಡಿಸ್ತಾಳಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿಯೋದು ಗೊತ್ತಾ? ನಾನು ಒಬ್ಬಳೇ ಕಸ ಗುಡಿಸ್ಬೇಕಿತ್ತು, ನಾನು ಒಬ್ಬಳೇ ಮುಸ್ರೆ ತಿಕ್ಬೇಕಿತ್ತು. ಇವಳು ಮಾತ್ರ ಆರಾಮಾಗಿರೋಳು. ಈಗ ನನಗೆ ಖುಷಿ ಆತೈತೆ. ಇನ್ನೂ ಹಿಂಗೆ ಆಡು, ಸರಿಯಾಗಿ ಮಾಡ್ತೀನಿ. ನೋಡಿಲ್ಲ ಕುಂತ್ಕ, ನಡಿಲ್ಲ ಸುಮ್ಕೇನಿಯಾ? ನೀನು ಯಾಕೆ ಹಿಂಗೆ ಮಕ್ಕ ನೋಡ್ಕೊಂಡು ನಿಂತ್ಕೊಂಡಿದ್ದೀಗೆ? ನೋಡಿಲ್ಲ, ನನಗೆ ಗೊತ್ತು ನೀನು ನಗುವಿನಿಂದೆ ದೊಡ್ಡ ಪಿಲಾನ್ ಮಾಡ್ಬಿಟ್ಟು ಮಡಗಿದೀಗ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಮಾತ್ರನೂ ನಾನಂತೂ ಸುಮ್ಕೆ ಬಿಡೋಕ್ಕಿಲ್ಲ. ನಮ್ಮ ಅಣ್ಣ ಇರೋದಕ್ಕೆ ತಾನೇ ನೀನು ಇಷ್ಟೊಂದು ಮೆರಿತಿರೋದು. ನಮ್ಮ ಅಣ್ಣ ನಿನ್ನ ಬೋಲಿ ಇಷ್ಟಪಡ್ತಾನೆ ಅಂತ ತಾನೇ ಇಷ್ಟೊಂದು ಮೆರಿತಿರೋದು. ಇಷ್ಟನೇ ಪಡೆದಿದ್ದಂಗೆ ಮಾಡ್ತೀನಿ. ಅವತ್ತು ನೋಡು ನಿನ್ನ ಗತಿ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಈ ನೇತ್ರ ಒಂದು ಕಿತ ಕೈ ಹಾಕಿದ್ಲು ಅಂದರೆ ಅದನ್ನು ಏನು ಬಿಡೋದಿಲ್ಲ. ಈ ಕೈ ಹಾಕಿದೆಯಲ್ಲ ಕಸ ಗುಡ್ಸೋದನ್ನ ಸಾಯಗಂಟ ಬಿಡಬೇಡ. ಏನರಪ್ಪ, ವಿಡಿಯೋದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಲ್ವಾ? ಈಚೆ ಕಡೆ ಎಲ್ಲ ಸ್ವಲ್ಪ ಜೋರಾಗಿ ಮಾತಾಡೋದು, ಜಗಳ ಮಾಡೋದು ಎಲ್ಲ ಐತಲ್ವಾ? ಹೌದು, ನಮ್ಮ ಮನೆಯಾಗೆ ಹೊಸಿ ಜಗಳ ಐತೆ. ಎಲ್ಲ ನಂದು ಸೇರಿ ಆಯ್ತೈತೆ. ನಾನೇ ಈಚೆ ಕಡೆಗೆ ಹೋಗಿದ್ದಂಗೆ ರೂಮಾಗಿ ಕುಂತ್ಕೊಂಡು ವಿಡಿಯೋ ಮಾಡ್ತೀರಾ ಏಕೈಕ ವ್ಯಕ್ತಿ ಅಂದರೆ ನಾನೇ ಅಂತ ಅನ್ನಿಸ್ತದೆ. ಈಚೆ ಕಡೆ ಎಲ್ಲ ಕಿತ್ತಾಡ್ಕತ್ತವ್ರೆ. ಎಲ್ಲರ ಮನೆಗೂ ಇದ್ದಿದ್ದೆ ಅಲ್ವಾ, ನಂಗೆ ಅದೇನೋ ವಿಡಿಯೋನೇ ಮಾಡಬೇಕು ಅಂತ ಅನ್ನಿಸ್ತು, ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈಚೆ ಕಡೆ ಎಲ್ಲ ಜೋರಾಗಿ ಜಗಳ ಮಾಡ್ಕತ್ತವ್ರೆ. 5 ನಿಮಿಷ ಹೋಗೋದು ಜಗಳ ಮಾಡೋದು, ಬಂದು ವಾಪಸ್ ಬಂದು ಕುತ್ಕೊಂಡು ವಿಡಿಯೋ ಮಾಡೋದು ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ನನಗೆ ಒಂಚೂರು ನಗು ಬರ್ತೈತೆ. ಆದರೂ ನಿಮ್ಮೆಲ್ಲರೂ ಪ್ರೀತಿಯ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನೋ ಬ್ಯಾಕ್ಗ್ರೌಂಡಾಗಿ ಏನಾದ್ರೂ ಹೊಸಿ ಶಬ್ದ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಮಾಡ್ತೀರಾ, ಮನೆಯ ಮೇಲೆ ಜಗಳ ಪಗಳು ಇದ್ದಾವೆ ಅಲ್ವಾ? ಅದಕ್ಕೆ ನೆನೆಯ ನಮ್ಮ ಮನೆಗಂತೂ ಮಹಾಯುದ್ಧನೇ ನಡೀತಾ ತಗೊಳ್ಳಿ. ಆದರೂ ವಿಡಿಯೋ ಮಾಡ್ತಿದ್ದೀನಲ್ಲ, ನಿಜ ಗ್ರೇಟ್ ಅನ್ನಿಸ್ತಾ ಇತ್ತು ನನಗೆ ನೆನೆಯ. ಇರಿ ಏನೋ ಬ್ಯಾಕ್ಗ್ರೌಂಡು ಮ್ಯೂಸಿಕ್ಕು ಅಂದರೆ ಮ್ಯೂಸಿಕ್ ಅಂದರೆ ಜಗಳದ ಮ್ಯೂಸಿಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ.